ಲೇ ಗೀತಾ, ನಿನ್ನಂತ ಮುಳ್ಳನ್ನ ಕಿತ್ತೆಸೆಯೋ ಡ್ರಾಮಾ ಈಗ ಶುರು. ಅತ್ತೆ, ಮಾವ ಮಾವ, ಯಾರು? ಅರೇ ಅಳಿಮಯ್ಯ, ಅಳಿ ಅಂದ್ರು. ಅಳಿದ್ರೆ ನೀವು ನಮ್ಮನೆಗೆ, ನಮ್ಮ ಅಳಿಮಯ್ಯ ನಮ್ಮನೆಗೆ. ಏ ಸುಶೀಲಾ, ಸುಶೀಲಾ, ಬೇಗ ಬಾರೆ ಇಲ್ಲಿ. ಯಾರು ಬಂದಿದ್ದಾರೆ ನೋಡೆ. ಅಳಿದ್ರೆ ನಿಂತಿದ್ದೀರಲ್ಲ, ಅಯ್ಯೋ ಬನ್ನಿ ಕೂತ್ಕೊಳ್ಳಿ, ಕೂತ್ಕೊಂಡ್ ಬನ್ನಿ. ಅಳಿಮಯ್ಯ, ನೀವು ಬಡನ ಮನೆಗೆ ಭಾಗ್ಯ ಬಂದಂಗೆ ಬಂದ್ರಿ. ನನ್ನ ಆನಂದನ ಅಳಿಯೋಕ್ಕಾಗಲ್ಲ ಬಿಡಿ. ನಿಂತೇ ಇದ್ದೀರಲ್ಲ, ಕೂತ್ಕೊಳ್ಳಿ. ಮಾವ ಒಂದ್ ನಿಮಿಷ. ಅತ್ತೆ, ಮಾವ ಪಕ್ಕ ಬಂದು ನಿಂತ್ಕೊಳ್ಳಿ. ಆಹಾ, ಮಾವನ ಮಾತು ನಿಮ್ ಬಾಯಲ್ಲಿ ಪಲುಕ್ತಾ ಇದೆ. ನನ್ನ ಮನ ಆನಂದದಿಂದ ತುಂಬಿ ತುಳುಕ್ತಾ ಇದೆ. ಏ ಸುಶೀಲಾ, ಹತ್ತಿರ ಬಾರೆ. ನಾವಿಬ್ರು ಜೋಡಿಯಾಗಿ ನಿಂತ್ಕೊಳ್ಳೋದನ್ನ ಅಳಿಯಂದ್ರು ಕಣ್ಣಾರ ನೋಡ್ಬೇಕಂತೆ. ಬಾರೆ, ಕಾಯ್ತಿದ್ದಾರೆ. ಬಾರೆ ಬಾರೆ. ನೋಡಿ ನಮ್ ಜೋಡಿ ಸಮಾಧಾನ ಆಯ್ತಾ? ಅಯ್ಯೋ ಅಯ್ಯೋ, ನೋಡಿ ಸುಶೀಲ, ಎಂತ ಸಂಸ್ಕಾರ. ಮೊದಲು ನಮಸ್ಕಾರ, ಆಮೇಲೆ ಬಂದ್ ವಿಚಾರ. ಅಬ್ಬಬ್ಬಬ್ಬ, ಎಂತ ಅಳಿಮಯ್ಯ. ಶೀಘ್ರಮೇವ ಪುತ್ರ ಪ್ರಾಪ್ತಿರಸ್ತೋ. ಅದು ಮಗಳಿಗೆ ಹೇಳೋ ಆಶೀರ್ವಾದ ರೀ. ಅದಕ್ಕೆ ಗಂಡನ ಸಹಕಾರನು ಬೇಕು ಬಿಡೆ. ಒಳ್ಳೇದಾಗ್ಲಿ ಒಳ್ಳೇದಾಗ್ಲಿ. ದಯವಿಟ್ಟು ಅಳಿಮಯ್ಯ. ಅಳಿಂದ್ರೆ, ನಮ್ ಗೀತಾ ಬರ್ಲಿಲ್ವಾ ನಿಮ್ ಜೊತೆ? ಬಂದು ನಮಗ್ ಸರ್ಪ್ರೈಸ್ ಕೊಡ್ಬೇಕು ಅಂತ ಬಾಗ್ಲ ಹಿಂದೆ ಹೊತ್ಕೊಂಡಿರ್ತಾಳೆ ಅಲ್ವಾ? ಅಲ್ವಾ ಅಳಿ ಅಂದ್ರೆ? ಗೀತಾ ಮಗಳೇ, ಎಲ್ಲ ವಿಷಯ ಗೊತ್ತಾಯ್ತು, ಒಳಗಡೆ ಬಾರಮ್ಮ. ರೀ ಬೇಡ ರೀ ಗೀತಾ, ನೀನ್ ಒಳಗ್ ಬರೋದ್ ಬೇಡಮ್ಮ, ಅಲ್ಲೇ ಇರು. ಮೊದಲನೇ ಸಲ ನೀನು ಅಳಿಯಂದ್ರು ಮನೆಗೆ ಬರ್ತಿದ್ದೀರಾ. ಇಬ್ಬರಿಗೂ ಆರತಿ ಮಾಡಿ ಒಳಗೆ ಕರ್ಕೋತೀನಿ. ಒಂದ್ ನಿಮಿಷ ತರ್ತೀನಿ. ಬೇಗ ಹೋಗಿ. ಅಳಿ ಅಂದ್ರೆ ಕಾಯ್ದಿದ್ದಾರೆ, ಬೇಗ ರೆಡಿ ಮಾಡ್ಕೊಂಡ್ ಬಾ. ಬೇಕಾಗಿಲ್ಲ ಮಾವಯ್ಯ. ನನ್ನ ಜೊತೆ ಗೀತಾ ಬಂದಿಲ್ಲ, ಬರೋದು ಬೇಡವಾಗಿತ್ತು. ಅಳಿಯಂದ್ರೆ ಏನಾಯ್ತು? ನಿಮ್ ಕಣ್ಯಾಕ್ ತುಂಬ್ಕೋತಾ ಇದೆ? ಅದು ಕಣ್ಣಲ್ಲಿ ಧೂಳು ಬಿದ್ದಿರ್ಬೇಕು, ನಾನು ಒರೆಸ್ತೀನಿ. ಧೂಳಲ್ಲ ಮಾವ, ದುಃಖ. ನಿಮ್ ಮಗಳು ಗೀತಾ ಕೊಟ್ಟಿರೋ ದುಃಖ. ಏನಾಯ್ತು? 2 ನಿಮಿಷ ಟೈಮ್ ಕೊಡ್ತೀರ ಮಾವ? ಹತ್ಕೊಂಡು ದುಃಖ ಕಡಿಮೆ ಆಗುತ್ತಾ ನೋಡ್ತೀನಿ. ಅಮ್ಮ,
ಗೀತಾ ಗಮನಿಸಿದ್ಯಾ ಏನು ಆ ವಿಜಯ್ ಇವತ್ತು ಕ್ಲಾಸ್ ಅಟೆಂಡ್ ಮಾಡಿಲ್ಲ. ಚಕ್ಕರ್ ಹೊಡೆದ ಅಭ್ಯಾಸ ಇರೋ ಮನುಷ್ಯ ಬಂಕ್ ಮಾಡಿ ಅದೆಲ್ ಸುತ್ತಾಡ್ತಿರ್ತೇನೋ ಏನೋ ಯಾರಿಗ್ ಗೊತ್ತು. ಆದ್ರೆ ಅವ್ರ ಫ್ರೆಂಡ್ಸ್ ಕ್ಲಾಸ್ ಅಟೆಂಡ್ ಮಾಡಿದ್ರು, ಆದ್ರೆ ಅವನೇ ಕಾಣಿಸ್ತಿರ್ಲಿಲ್ಲ. ಅದಕ್ಕೇನೀಗ? ಅಲ್ಲ, ಅವನು ಒಬ್ನೇ ಇಲ್ದೇ ಇರೋದಕ್ಕೆ ಕಾರಣ ಏನು ಅಂತ ಯೋಚನೆ ಮಾಡ್ಬೇಕಾಗಿರೋ ವಿಷಯ ಅಲ್ವಾ? ಅದ್ರಲ್ಲಿ ಯೋಚನೆ ಮಾಡೋದ್ರಲ್ಲಿ ಏನಿದೆ ದಿವ್ಯಾ? ವಿಜಿಗೆ ನನ್ ಧ್ಯಾನ ಬಿಟ್ರೆ ಬೇರೆ ಏನೇ ಇರುತ್ತೆ? ಏನ್ ಹೇಳ್ತಿದ್ದೆ ಗೀತಾ? ಧ್ಯಾನ ಅಂದ್ರೆ ಪ್ರೀತಿ ಅನ್ಕೋಬೇಡ, ಅದು ದ್ವೇಷ. ನನ್ನ ಹೇಗ್ ಹಾಳ್ ಮಾಡ್ಬೇಕು, ನನ್ನ ಹೇಗ್ ಸೋಲ್ಸ್ಬೇಕು, ನನ್ ಜೀವನದಲ್ಲಿ ತಲೆ ಎತ್ಕೊಂಡ್ ನಡೀದಿರಾ ಹಾಗೆ ಹೇಗ್ ಮಾಡ್ಬೇಕು ಅನ್ನೋದನ್ನೇ ತಲೆಲ್ ಹೊತ್ಕೊಂಡ್ ಸುತ್ತಾಡ್ತಾ ಇರ್ತಾನೆ. ಒಟ್ನಲ್ಲಿ ನನ್ಗೇನೋ ತೊಂದರೆ ಕೊಡ್ಬೇಕು ಅನ್ನೋ ಆಲೋಚನೆಯಲ್ಲೇ ಅವ್ನ್ ಇರ್ತಾನೆ. ಹಾಗಾದ್ರೆ ಅದಕ್ಕೋಸ್ಕರನೇ ಕ್ಲಾಸ್ ಬಂಕ್ ಮಾಡಿ ಹೋಗಿದ್ದಾನೆ ಅಂತ ಅಂತೀಯಾ? ಇರ್ಬಹುದು. ಏನೇ ಅಷ್ಟ್ ಆರಾಮಾಗಿ ಹೇಳ್ತಿದ್ಯಾ? ಅದೇ ಅಲ್ವೇನೆ ಅವನ್ ಗುಣ. ಅದನ್ ಬಿಟ್ಟು ಅವನ್ಗೂ ಅವ್ರ ಅಮ್ಮನ್ಗೂ ಬೇರೆ ಏನೇ ಕೆಲ್ಸ ಇರುತ್ತೆ? ಹಾಗಾದ್ರೆ ಈಗ ಏನೇ ಮಾಡ್ತೀಯಾ? ಮೊದ್ಲು ಅವ್ನ್ ಏನ್ ಸಮಸ್ಯೆ ತರ್ತಾನೋ ನೋಡ್ತೀನಿ, ಆಮೇಲೆ ಅದಕ್ ಸೊಲ್ಯೂಷನ್ ಹುಡುಕ್ತೀನಿ. ಇಷ್ಟಕ್ಕೂ ನೆವೆ ಆದ ಕೆರ್ಕೋಬೇಕು. ನಾಳೆ ನವೆ ಆಗುತ್ತೆ ಅಂತ ಇವತ್ತೇ ಕೆರ್ಕೊಂಡ್ ಕೂತ್ರೆ ಆಗೋದು ಗಾಯ ಅಷ್ಟೆ. ನೋಡಿಪ್ಪ, ಸಮಾಧಾನ ಮಾಡ್ಕೊಳ್ಳಿ. ಅತ್ತೆ, ಒಂದ್ ಲೋಟ ನೀರ್ ಸಿಗುತ್ತಾ? ಒಂದ್ ನಿಮಿಷ. ಬೇಗ ಹೋಗಿ ನೀರ್ ತೊಂಬ. ನೀವು ಸಮಾಧಾನ ಮಾಡ್ಕೊಳ್ಳಿ. ಬೇಗ ತಗೊಂಬ ಸುಶೀಲಾ. ಬಂದಿರಿ. ಅಲ್ಲಿ ಅಂದ್ರೆ ನನ್ನ ಮಗಳು ಏನ್ ಮಾಡಿದ್ಲಪ್ಪ? ಕುಡೀರಿ ಕುಡೀರಿ, ನಿಧಾನ ಕುಡೀರಿ. ನನ್ನ ಮಗಳು ಏನಪ್ಪ ಮಾಡಿದ್ಲು? ರೀ, ನಮ್ ಗೀತಾ ಏನ್ ಮಾಡೋದಕ್ ಸಾಧ್ಯ ರೀ? ಮತ್ತೆ ಮಗುವಿನಂತ ಮನ್ಸಿರೋ ನನ್ನ ಅಳಿಯ ಮಾಡಿರ್ತಾರೆ ಅಂತೀಯಾ? ಅಯ್ಯೋ, ನಾನು ಆ ಅರ್ಥದಲ್ಲಿ ಹೇಳಿಲ್ಲ ರೀ. ನೋಡಿ ಮಾವಯ್ಯ, ನಾನು ಏನು ಮಾಡಿಲ್ಲ, ಗೀತಾನು ಏನು ಮಾಡಿಲ್ಲ. ಆದ್ರೆ ಇವತ್ತು ನನ್ನ ಮತ್ತೆ ಗೀತಾ ಮಧ್ಯೆ ಅಡ್ಡಿಯಾಗಿ ನಿಂತಿರೋದು ನೀವು ಮಾಡಿದ ಕೆಲಸ ಮಾವಯ್ಯ. ಅಳಿಮಯ್ಯ, ಏನ್ ಹೇಳ್ತಾ ಇದ್ದೀರಾ? ನಾನು ಇರೋ ವಿಷಯ ಹೇಳ್ತೀನಿ ಮಾವಯ್ಯ, ಆಮೇಲೆ ನೀವೇ ಒಂದು ತೀರ್ಮಾನಕ್ಕೆ ಬನ್ನಿ ಮಾವಯ್ಯ. ಇದು ನಮ್ಮ ಸಂಸಾರದ ವಿಷಯ. ಗೀತಾ ಡಿಪ್ರೆಷನ್ ಅಲ್ಲಿ ಇದ್ದಾಳೆ. ಹಾಗಂದ್ರೆ ನನಗೆ ಅರ್ಥ ಆಗ್ಲಿಲ್ಲ. ಅಯ್ಯೋ, ಹಾಗಂದ್ರೆ ಖಿನ್ನತೆ ಕಣೆ, ಮಾನಸಿಕ ಖಿನ್ನತೆ. ಅಲ್ಲ ಅಳಿಮಯ್ಯ, ಎಲ್ಲ ಎತ್ಕೊಂಡು ಗೀತಿಂಗೆ ಡಿಪ್ರೆಷನ್ ಬರೋದಕ್ಕೆ ಹೇಗೆ ಸಾಧ್ಯ? ಅದೇ ಮಾವಯ್ಯ ನಾನು ಹೇಳ್ತಿರೋದು. ಗೀತಾಗೆಲ್ಲ ಇದೆ, ಇಡೀ ಜಗತ್ತಿನ ಐಶ್ವರ್ಯ ತಂದು ಅವಳು ಕಾಲ್ ಬುಡಕ್ ತಂದು ಸೂರ್ಯಕ್ ನಾನ್ ರೆಡಿ ಇದ್ದೀನಿ. ರಾಣಿ ತರ ನಮ್ಮ ಮನೇಲಿ ಮೆರಿಬೇಕಾದವಳು ಇಡೀ ರಾತ್ರಿ ಕಣ್ಣೀರ್ ಹಾಕೊಂಡು ಕೂತ್ಕೊಂತಾಳೆ ಅಂದ್ರೆ ಯಾವ ರಾತ್ರಿ? ಅದೇ ನೀವ್ ಅರೇಂಜ್ ಮಾಡಿದ ಮೊದಲನೇ ರಾತ್ರಿ. ನನ್ನ ಗೀತ ಸಂಸಾರ ಶುರುವಾಗ್ಬೇಕಾಗಿದ್ದ ನಮ್ ಜೀವನದ ಮೊದಲನೇ ರಾತ್ರಿ. ಆದ್ರೆ ಅವತ್ ರಾತ್ರಿ ಇಡೀ ಆಗಿದ್ದೇನು? ಅವಳು ಕಣ್ಣೀರ್ ಸುರಿಸಿದ್ದು, ನಾನ್ ಕಣ್ಣೀರ್ ಹೊಡ್ಸಿದ್ದು ಇದೆ. ನಾಚಿಕೆ ಬಿಟ್ಟು ಹೇಳ್ತೀನಿ,
ನಮ್ ಫಸ್ಟ್ ನೈಟ್ ಕೂಡ ಆಗಿಲ್ಲ ಮಾವ. ಇದ್ರ ಬಗ್ಗೆ ನನಗೂ ಒಂದು ಸಣ್ಣ ಅನುಮಾನ ಇತ್ತು. ಅದಕ್ಕೆ ಕಾರಣ ನೀವು ನಾನಾ? ನನ್ನ ತವರು ನನ್ನ ಒಂದು ಹೆಣ್ಣಾಗಿ ತುಂಬಾ ನಿಂದಿಸ್ಬಿಡ್ತು. ನನ್ನ ಸ್ವಾಭಿಮಾನಕ್ಕೆ ಒಂದು ಚೂರು ಗೌರವ ಕೊಟ್ಟಿಲ್ಲ. 3 ಹೊತ್ತು ಹೆಣ್ಣು 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 ಅಂತ ತುಂಬಾ ನಿಂದಿಸ್ಬಿಟ್ರು. ನಿನ್ನಿಂದ ಏನೇನು ಪ್ರಯೋಜನ ಇಲ್ಲ ಅಂತ ಆಡ್ಕೊಂತ ಇದ್ರು ಅಂತ ನೊಂದ್ಕೊಂಡು ಹೇಳ್ತಾ ಇದ್ಲು. ಅಳಿಮಯ್ಯ, ಅದೆಲ್ಲ ಆಗೋಗಿರೋ ಕತೆ. ಈಗ ನಾನು ಸಂಪೂರ್ಣವಾಗಿ ಬದಲಾಗಿದ್ದೀನಿ. ಗೀತಾ ಕೂಡ ಅದನ್ನೇ ಹೇಳ್ತಾ ಇರೋದು. ಆ ನಿಮ್ಮ ಬದಲಾವಣೆ ನೀವ್ ಆಡಿದ ನಾಟಕ ಅಂತ ಹೇಳ್ತಾ ಇದ್ದಾಳೆ. ಮಗಳ ಬಗ್ಗೆ ಕೇರ್ ಇಲ್ಲದ ಮನುಷ್ಯ ಈಗ ಗಂಡನ ಮನೆಯಲ್ಲಿ ಮಗಳೇ ಮಗಳೇ ಅಂತ ಭಯಂಕರವಾದ ಪ್ರೀತಿ ತೋರಿಸ್ತಾ ಇರೋದ್ ನೋಡಿ ಬೇಜಾರಾಗ್ತಿದೆ ಅಂತ ಒಂದೇ ಸಮನೆ ಗೊಳೋ ಅಂತ ಅಳ್ತಿದ್ದಾಳೆ. ಗೀತ ನೊಂದ್ಬಿಟ್ಟಿದ್ದಾಳೆ ಮಾವ. ನನಗೆ ನಿಮ್ಮ ಮೇಲೆ ಎಷ್ಟು ಬೇಜಾರಾಯ್ತು ಗೊತ್ತಾ? ನೋ 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 ನೋ, ನೀವು ಬೇಸರ ಮಾಡ್ಕೋಬೇಡಿ. ಬುದ್ಧಿ ಇಲ್ಲ ಅವಳಿಗೆ. ನಾನು ಬದಲಾಗಿದ್ದೀನಿ ಅನ್ನೋದನ್ನ ಗಮನಿಸುವಷ್ಟು ಸೂಕ್ಷ್ಮ ಬುದ್ಧಿ ಇಲ್ಲ ಅವಳಿಗೆ. ನಾನೇ ಅಲ್ಲಿಗೆ ಬಂದು ಗೀತಕ್ಕೆ 2 ಬಾರಿಸ್ಬೇಕು ಅನ್ನಿಸ್ತಾ ಇದೆ. ಮಾವ ಪ್ಲೀಸ್, ಗೀತಾ ನನ್ನ ಹೆಂಡತಿ, ನೀವ್ ಹಾಗೆಲ್ಲ ಮಾತಾಡಬಾರ್ದು. ಸಾರಿ ಸಾರಿ ಅಳಿಮಯ್ಯ. ನೋಡಿ, ನಿಮ್ಮ ಸಂಸಾರ ಚೆನ್ನಾಗಿರ್ಬೇಕು, ಅದಕ್ಕೋಸ್ಕರ ನಾನು ಏನ್ ಮಾಡೋದಕ್ಕೂ ರೆಡಿ. ತಪ್ಪು ನನ್ನ ಕಡೆಯಿಂದ ಆಗಿದೆ ಅಂತ ಹೇಳ್ತಾ ಇದ್ದೀರಾ, ಅಂದಮೇಲೆ ನಾನು ಒಪ್ಕೊಳ್ತೀನಿ. ಈಗ ಅದಕ್ಕೆ ಪರಿಹಾರ ನೀವು ಹೇಳಿ. ನೀವೇನು ಹೇಳಿದ್ರು ನಾನು ಮಾಡ್ತೀನಿ. ತುಂಬಾ ಯೋಚನೆ ಮಾಡಿ ಒಂದು ಪ್ಲಾನ್ ಮಾಡಿದೆ ಮಾವ. ಏನದು ಪ್ಲಾನು? ನೀವು ಗೀತಾನ 2 ದಿನ ನಿಮ್ ಮನೆ ಕರ್ಸ್ಕೊಂಡು ಇಟ್ಕೊಳಕಾಗತ್ತಾ?